ಬಹುಶಃ ಶಾಸಕರ ಸಹಕಾರ ಕೂಡ ನಮಗೆ ಬೇಕಾಗ್ತದೆ. ಯಾಕಂದ್ರೆ ಇಡೀ ದೇಶದಲ್ಲಿ 22 ರಾಜ್ಯದಲ್ಲಿ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮಾತ್ರ ಇವತ್ತು NPS OPS ಮಾಡಿದ್ದಾರೆ. ಜಾರ್ಖಂಡ್ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ತೆಲಂಗಾಣದಲ್ಲಿ ಒಂದಿಷ್ಟು OPSನ ರದ್ದು ಮಾಡ್ತೇವೆ ಎನ್ನುವಂಥ ತೀರ್ಮಾನಗಳನ್ನ ಕಾಂಟ್ರಿಬ್ಯೂಷನ್ ಸ್ಟಾಪ್ ಮಾಡಿದ್ದಾರೆ. ಕೆಲವು ಕಡೆ ಅದನ್ನ ರೆಗ್ಯುಲರ್ ಪೆನ್ಷನ್ಗೆ ಕೂಡ ಕನ್ವರ್ಟ್ ಮಾಡಿದ್ದಾರೆ. ಇನ್ನ ಡಿಫೈನ್ಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿ ಅವರು ಸ್ಟೇಟ್ನಲ್ಲಿ ಕೂಡ ಯೋಚನೆ ಮಾಡಿದ್ದಾರೆ. ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ. ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಕಮಿಟಿ ರಚನೆ ಮಾಡ್ತು. 5 ಜನ ಅಧಿಕಾರಿಗಳ ಕಮಿಟಿ ಮಾಡಿ ರಿಪೋರ್ಟ್ ಕೂಡ ರೆಡಿ ಆಯಿತು. ಅಧ್ಯಕ್ಷರೇ, ರಿಪೋರ್ಟ್ ರೆಡಿ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ, ನೀವಿನ್ನೂ ಯಾವುದೇ ಸೀರಿಯಸ್ ಆಗಿ ಕ್ರಮ ಕೈಗೊಂಡಿಲ್ಲ ಅಂತ ಚರ್ಚೆ ಇದೆ. ನೆನ್ನೆ ಮುಖ್ಯಮಂತ್ರಿಗಳನ್ನ ಬೆಳಗಾವಿ ಅಧಿವೇಶನದಲ್ಲಿ ಭೇಟಿ ಮಾಡಿದ್ವಿ. ಈ ವಾರದಲ್ಲಿ ಮುಖ್ಯಮಂತ್ರಿಗಳ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ವಾರದಲ್ಲಿ, ಬರೋ ವಾರದಲ್ಲಿ ಸರ್ಕಾರಿ ನೌಕರ ಸಂಘ ಜೊತೆಗೆ ಒಂದು ಸಭೆಯನ್ನು ಮಾಡಿ ಒಂದು ಫ್ರೂಟ್ಫುಲ್ ರಿಪೋರ್ಟನ್ನು ನನಗೆ ಸಲ್ಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ವಾರ ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಕೂಡ ಇದೆ. ಅಂದರೆ ಅವರೆಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ರಿಪೋರ್ಟ್ ತಂದಿದ್ದಾರೆ. ನಮ್ಮ ಗ್ರೀವೆನ್ಸಸ್ ಕೂಡ ಕೇಳಿ ಒಂದು ಕನ್ಸಾಲಿಡೇಟೆಡ್ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ಅಧಿಕಾರಿಗಳು. ಅದು ಸಲ್ಲಿಸಿದ ಮೇಲೆ ಸರ್ಕಾರ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಕ್ಯಾಬಿನೆಟ್ಗೆ ತಂದು, ಈಗಾಗಲೇ ಅವರು ಸರ್ಕಾರ ಕೂಡ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೆ NPSನ OPS ಮಾಡ್ತೇವೆ ಅಂತೇಳಿ. ಹಾಗಾಗಿ ಮನವೊಲಿಸಿ ಕನ್ವಿನ್ಸ್ ಮಾಡಿ, ಏನು OPS ಸಿಸ್ಟಮ್ ಹಿಂದೆ ಇತ್ತು, ನಮಗೆ UPS ಸಿಸ್ಟಮ್ ಬೇಡ, ನಮಗೆ NPS ಬೇಡ, ನಮಗೆ ಬೇಕಾಗಿರೋದು OPS ಅನ್ನುವಂಥ ವಿಚಾರದಲ್ಲಿ ಸಂಘ ಸ್ಪಷ್ಟವಾಗಿದೆ. ಆ ವಿಚಾರದಲ್ಲಿ ಮುಂದಿನ ವಾರ ಒಂದು ಮೀಟಿಂಗ್ ನಡೀತಾ ಇದೆ ಅಧಿಕಾರಿಗಳ ಜೊತೆ. ಅದು ಮುಗಿದ ಮೇಲೆ ರಿಪೋರ್ಟನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಸಲ್ಲಿಸ್ತಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಈ ರಾಜ್ಯದಲ್ಲಿ 2,40,000 ಜನ NPS ನೌಕರರಿದ್ದಾರೆ. ಅವರ ಬದುಕು ಸಂಕಷ್ಟದಲ್ಲಿದೆ. ನನಗೆ 60-70 ಪೆನ್ಷನ್, ಅವನಿಗೆ 3,000-4,000 ಪೆನ್ಷನ್. ಹಾಗಾಗಿ ಇದು ನಿಜವಾದ ಶೋಷಣೆ. ಈ ಶೋಷಣೆಯನ್ನು ಸಂಘ ತೀವ್ರವಾಗಿ ಖಂಡಿಸ್ತದೆ. ಬಿಡುವಂಥ ಪ್ರಶ್ನೆ ಇಲ್ಲ. ನಾವು ಮಾತು ಕೊಟ್ಟಿದ್ದೇವೆ, ಭರವಸೆ ಕೊಟ್ಟಿದ್ದೇವೆ. NPS OPS ಮಾಡೋವರಿಗೆ ಕೂಡ ಸಂಘಟನೆ ವಿರಮಿಸುವುದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹೀಗೆ ಸಂಘಟನೆ ನಿಮ್ಮೆಲ್ಲರ ವಿಚಾರದಲ್ಲಿ ಕೂಡ ಒಂದು ಧ್ವನಿಯಾಗಿ ಬೆಳಕಾಗಿ ಕೆಲಸವನ್ನು ಮಾಡ್ತಾ ಇದೆ ಎನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ಸಂಗತಿಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆಲ್ಲ ಕೂಡ ಹೇಳುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನೀವು ಒಂದು ಕ್ಷಣ ಯೋಚನೆ ಮಾಡಿ, ಇವತ್ತು ಬೇರೆ ಬೇರೆ ರಾಜ್ಯದಲ್ಲಿ ಒಂದಿಷ್ಟು ವೇತನ ಕೊಡ್ಲಿಕ್ಕೆ ಸಮಸ್ಯೆಗಳಿದೆ. ತುಟ್ಟಿ ಭತ್ಯೆಗಳನ್ನು 1 ವರ್ಷ ಆದರೂ ಕೂಡ ಕೊಡೋದಿಲ್ಲ. ಅನೇಕ ಅಲೋಯನ್ಸ್ಗಳನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಆ ರಾಜ್ಯಗಳ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಗ್ರೋತ್ ರೇಟ್ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಕಲೆಕ್ಷನ್ ವಿಚಾರದಲ್ಲಿ ಇರ್ಬೋದು, ನಾವೆಲ್ಲದರಲ್ಲೂ ಕೂಡ ಟಾಪ್ನಲ್ಲಿದ್ದೇವೆ. ಇವತ್ತು 2,84,000 ಹುದ್ದೆಗಳು ಖಾಲಿ ಒತ್ತಡದಲ್ಲಿದ್ದರೂ ಕೂಡ ಇವತ್ತು ನಾವು ಅಭಿವೃದ್ಧಿಯಲ್ಲಿ ಟಾಪ್ 5ನಲ್ಲಿದ್ದೇವೆ. ಅಂದರೆ ಈ ರಾಜ್ಯದ ಸರ್ಕಾರಿ ನೌಕರ ಎಫಿಷಿಯನ್ಸಿ ಬಗ್ಗೆ ನಾನು ಮಾಧ್ಯಮದವರಿಗೆ ಕೂಡ ಸಂತೋಷದಿಂದ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸಮಾಜಮುಖಿಯಾಗಿದ್ದೇವೆ. ರಾಜ್ಯದ ಅಭಿಮಾನದ ಅಸ್ಮಿತೆಯ ವಿಚಾರದಲ್ಲೂ ಕೂಡ ಸಾಕಷ್ಟು ಜನಪರ, ನಾಡಿನ ಪರ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕಾರ್ಯಾಂಗ ಕ್ಷೇತ್ರದ ಬಹುದೊಡ್ಡ ವರ್ಗ ನೌಕರ ವರ್ಗ, ಆಡಳಿತ ವರ್ಗ, ಅಧಿಕಾರಿ ವರ್ಗ. ಈ ಅಧಿಕಾರಿ ವರ್ಗ ಎಲ್ಲಿಯವರೆಗೆ ಸರ್ಕಾರ ತುಂಬಾ ಚೆನ್ನಾಗಿ ನೋಡ್ಕೊಳ್ತದೋ ಆ ರಾಜ್ಯದಲ್ಲಿ ಒಳ್ಳೇದಿರ್ತದೆ, ಒಳ್ಳೆ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರ ಜನಪರ ಯೋಜನೆಗಳನ್ನು ತರಬಹುದು. ಆ ಯೋಜನೆಗಳನ್ನು ಕಟ್ಟ ಕಡೆಯ ಸಾಮಾನ್ಯನಿಗೆ ತಲುಪಿಸುವಂಥ ಒಂದು ದೊಡ್ಡ ಕೆಲಸ ಮಾಡುವಂಥದ್ದು ನಮ್ಮ ನೌಕರ ಜವಾಬ್ದಾರಿಯಾಗಿದೆ. ಇವತ್ತು 2,84,000 ಹುದ್ದೆಗಳು ಖಾಲಿ ಇದ್ರೂ ಕೂಡ ನಮ್ಮ ನೌಕರ ಒತ್ತಡದ ನಡುವೆ ಕೂಡ ಒಂದು ಹೊಸ ಬದುಕು, ಹೊಸ ಶಕೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.